ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ಕೆನೆಯಲ್ಲಿ ಮೊಸರಾಗಿ ಬರುವೆ ರಾಘವೇಂದ್ರ. ಎಲ್ಲಿದ್ದಾರೇನು ಎಂತಿದ್ದಾರೇನು ರಾಘವೇಂದ್ರ. ಏನು ಕಮಲಕ್ಕ ಆರಾಮ ಕುಂತೀರಿ ರಾಣಿ? ಬಾ, ನೀನು ಆರಾಮಾದಿಯಲ್ಲ, ನಿನಗೇನು ಕಡಿಮೆ ಆಗೈತಿ? ಮನ್ಯಾಗ ಸೊಸಿ ಎಲ್ಲ ಮಾಡುವಾಕಿ. ಬಾ ನೀನು ಸ್ವಸ್ತ್ಯಾರ, ನಾನು ಸ್ವಸ್ತ್ಯಾರ ಅದಾರ. ಬಾರ್ಲಿ ಸೂಟಿ ಬಂದಿದ್ದಕ್ಕೆ ಊರಿಗೆ ಹೋಗ್ಯಾರ. ಏನು ಸಾರು ಚಲುವಾಗಿ ಮುಂದೆ ಬರ್ತಾರ. ಬಾ ಹಂಗಾರ ನೀನ ಬಿಡು ಈಗ ಮನ್ಯಾಗ. ಬಾ ಕುಂದ್ರ ಬಾಯ್ತಾ. ನಾ ಇಲ್ಲೇ ಕಂಬ ಕಾಂತ ಕುಂದಿರ್ತೇನೆ ಬಿಡುವ. ಯಾಕೆ ನಡ ಶರ್ಮ ಶಟದ್ ಬಿಟ್ಟೈತಿ. ಏನ್ರೇತು ನನಗೆ ಅಂತರ್ಲೆ ಕುಂದ್ರಾಕಾಗಂಗಿಲ್ಲ, ಇಲ್ಲೇ ಕುಂದಿರ್ತೇನೆ. ಅಲ್ಲಲ್ಲೇ ನಿನ್ನ ಒಂದು ಮಾತು ಕೇಳ್ಬೇಕಂತ ಮಾಡೆ. ಏನವ ಕೇಳು. ಮತ್ತು ಮೊನ್ನೆ ನಿಮ್ಮ ಮನೆಗೆ ನೀ ಲಗ್ನ ಮಾಡಿದ್ರಲ್ಲಿ ಆ ಹುಡುಗ, ಆ ಹುಡುಗಿ ನಾವು ಅಲ್ಲಿ ಅಂತೈತಂತಲ್ಲ ಬರಾಕ. ಆಗ್ಯಾವಲ್ಲಿ ಈಗ ಫೋನು ಪಸಿಗೆ ಮುಂದಿರ್ತಾವ. ಒಂದು ಈಟ್ ಕೊಟ್ವಿ ತೊಗೊಂಡ್ವಿ ಅಂತಂದು ಗಟ್ಟಿ ಮಾಡ್ಕೊಂಡ್ರಂದ್ರೆ ಹಣ್ಣಿಟ್ಟು ಕೊಟ್ಟು ತೊಗೊಂಡು ಉಂಡು ಬಂದ್ರಂದ್ರೆ ಚಲೋ ಆಗಿಬಿಡ್ತೈತೆ ಇವ್ರ ಫೋನ್ಯಾಗ ಮಾತಾಡ್ಕೊಂಡು ಹೇಳಕ್ಕೆ. ಹಿಂಗಾಗಿ ಇವು ಕುಡ್ದು ಎಲ್ಲ ಬಣ್ಣ ಬೈಲಕ್ಕತ್ತೆ. ಅಲ್ಲಿ ಅಂತ ನಿಂತಾರೆ ಈಗ. ಏನಂತಾಳಂತಲೇ ಹುಡುಗಿ ಬರ್ತೇನಂತ ಅಂತಾನೆ ಅಲ್ಲಿ ಅಂತ ಕುಡ್ದು ಏನು ಕೇಳ್ತಿ ಬಿಡ. ಇವಾಗ ಕಂಡಪಟ್ಟಿ ಖರ್ಚು ಮಾಡಿ ಲಗ್ನ ಮಾಡಿದ್ವ. ಲಗ್ನ ಮಾಡಿ ಹಂಗಾರ ದೇವ್ರಿಗೆ ಕರ್ಕೊಂಬರ್ವ, ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಬಂದ್ರೆ ಆಕಿನ ಆಕಿ ದೇವ್ರಿಗಿನ ಹೋಗಕ್ಕೆ ಒಳ್ಳೆ ಅಲ್ಲ ಅಂತ ಹಂಗಾರೆ ಹೊಳ್ಳಿ ಕಳಿಸ್ಕೊಟ್ರ. ಈಗ ಬರಾಕ ನಾ ಯಾಕಂತ ಅಂತ ಒಲ್ಲೆ ಅಂತ ಇದು ಹುಡುಗನು ಗನ ಸಿಟಗೈತಿ. ಇವು ಖರ್ಚು ಮಾಡವನಲ್ಲ, ಜೀನ ಭಾಳ ಅದನ. ಸಣ್ಣಂದಿರ್ತಿಗೆ ಅವ್ರ ಅಪ್ಪ ತೀರ್ಕೊಂಡಿಂದ ಮಂತ್ಯಾನ ಜವಾಬ್ದಾರಿ ಎಲ್ಲ ಇವನ್ ತಲೆ ಮ್ಯಾಗ ಬಿತ್ತಲ್ಲ. ಹಿಂಗಾಗಿ ಹುಡುಗ ಒಂದಿಟ್ಟು ಜೀನಗದಾನ ಇವ ಜಿಪುನ ಹೊಳ್ಳಿ ಸಿಟಕ್ ಅದಾನ. ಮತ್ತು ಈಕಿ ಹಣ್ಣಿಟ್ಟು ಭಾಳ ದಿನ ಬಿಟ್ಬಿಟ್ಲ ವರ್ಷದಿನ. ಈಗ ವರ್ಷದಾಗೆಲ್ಲ ಮಾತಾಡ್ಯಾರ ಇವ್ರು. ಆಕಿಗೆ ಏನು ತಿಳ್ಕೊಂಡಾಳ ಏನು ಒಲ್ಲೆ ಅಂತ ನಿಂತದಂತ. ಏನು ತಿಳ್ಕೊಳ್ಳೋದೇನ, ಆಕಿ ಮೊದ್ಲು ಒಲ್ಲೆ ಅಂದಿದ್ಲಂತ ಲಗ್ನ ಮಾಡ್ಕೊಳಕ. ಬೇರೆ ಎಲ್ಲೇ ಕಡೆ ನೋಡ್ಕೊಂಡ ಅಂತಕ್ಕೆ ಅಲ್ಲಿ ಮನಸ್ಸು ಐತಂತ ಆಕೆಗೆ. ಲವ್ ಮ್ಯಾರೇಜ್ ಮಾಡ್ಕೊತಾ ಅಂತಕಿ. ಈ ಹುಡುಗ ಫೋನ್ಯಾಗ ಮಾತಾಡ್ಬೇಕಾದ್ರೆ ಬಿರುಸ್ಲಿ ಏನೇನು ಅಂದೈತಂತ. ಅದ್ರ ಸಲುವಾಗಿ ಒಲ್ಲೆ ಅಂತೈತಂತ. ಬಿಡ ನೋಡ, ನೀ ಇಲ್ಲದಿ ಅಂದ್ರೆ ನಿನಗೂ ಎಲ್ಲ ಸುದ್ದಿ ಗೊತ್ತ ಬಿಡು. ಒಳಗೆ ಇರ್ತಿ ಅಂದರೂ ಎಲ್ಲ ತಿಳ್ಕೊಂಡಿರ್ತೈತಿ. ನಾನು ಅಲ್ಲೇ ಮನೆಯನ್ನು ಹಾಕಿ ಮನ್ಯಾಗದೇನಂದ್ರೆ ನನಗೆ ಯಾವುದು ಗೊತ್ತಿಲ್ಲ. ಏನು ಮಾಡತ್ತೀರಿ ಅಮ್ಮಾರು? ನಾವಲ್ಲೇ ಇಷ್ಟೇ ಆಗ್ಲೇಟು ಬರ್ಬರ್ತಾ ಎಷ್ಟು ತಡ ಆಗಿ ಬರಾಕತ್ತೀಯಲ್ಲೇವ. ಅಯ್ಯ ಚೆನ್ನವನ ಆಕಿ ಮತ್ತು ಅಕ್ಕಿ ಮನೆಯನ್ನ ಹಾರೆ ಎಲ್ಲ ಮಾಡಿ ಬರ್ಬೇಕಲ್ಲ. ಅದು ಮಕ್ಕಳಂದಿಗಿತ್ತಿ ಮನೆಯಂದೆಲ್ಲ ಮುಗಿಸಿ ಬರ್ಬೇಕಲ್ಲ. ಇಲ್ಲ ಈಕಿವು ಮಾತಾ ಭಾಳ ಹಂಗೆ ಮಾತಿಗೆ ನಿಂತ್ಲಂದ್ರೆ ಈಕಿ ಮಾತಾ ಮುಗಿದಿಲ್ಲ. ಅದಕ್ಕೆ ಈಕಾಗ ಮಾತಿನ ಚೆನ್ನಿ ಅಂತಾರೆ ಈಕಿಗೆ. ಇಲ್ಲ ರೀ ಅಮ್ಮಾರ, ಇವತ್ತಟ್ಟು ಮನ್ಯಾಗ ಗಂಡ್ಮಕ್ಳಿಗೆ ರೇಷನ್ ತೊಗೊಂಬಾ ಅಂತ ಹೇಳಾಕತ್ತಿದ್ನಿ ರೀ ಅವ್ರಿಗೆ ರೇಷನಿಂದು. ಅದಕ್ಕೆ ಲೇಟ್ ಆತ್ರಿ. ಬಾಯಿಲೇ ಚೆನ್ನವ, ಮೊನ್ನೆ ಅವ್ರದ್ದು ಲಗ್ನ ಆತಲ್ಲ ಹಿಂಗಂತ್ರಿ ಹುಡುಗಿ ಬರೋದಿಲ್ಲ ಅಂತಂತ ಅಂದ್ಯಲ್ಲ, ಏನಾತ? ಯವ್ವ ನಾನು ಈಗ ಬಂದೇನು ತಡಿವ. ಕಾಲು ಯಾಕೆ ಬಳಬಳ ಅನ್ನಕತ್ತಾವು. ನಳ ಬಂದಿದ್ದು ಹುಡುಗರಿಗೆ ಬ್ಯಾರಲ್ ತೊಳ್ಕೊಟ್ಟು ನೀರು ಹಿಡಿದು ಅದು ಹಾರೆ ಮಾಡಿ ಅವ್ರನ್ನ ಅಷ್ಟ್ರೂ ಜಾಕ ಮಾಡಿಸಿ ತಲೆಯಾಗ ಹುಡುಗರಿಗೆ ಏನಾಗ್ಯಾವ್ರಿ ನೀರು ಬಾಚಣಿಕೆ ಮಾಡಿ ತಲೆ ತೊಳೆದು ಬನ್ನಿವ. ಯವ್ವ ನನಗೂ ಯಾಕೆ ಬೇಸರದಂಗೆ ಆಗೈತೆ. ಕುಂದಿರ್ತಂತಡ್ರಿ ಕುಂತ ಹೇಳ್ತಾನೆ ರೀ ಅವ್ವಾರ. ನಿಮ್ಗೊಂದಿಟ್ಟು ಮೊದಲು ಅಟ್ಟು ತಿನ್ನಾಕೇನಾರ ನಾಷ್ಟ ಚಾ ಮಾಡಿ ಕೊಟ್ಟು ಆಮ್ಯಾಗ ಹೊರೆ ಮಾಡ್ಲೇನ್ರಿ? ಮೊದಲ ಮಾಡ್ಲ್ರಿ. ಮೊದಲ ಒಂದಿಟ್ಟು ಚಾ ಕಾಸ್ಕೊಂಬರ್ಬಾ ಮಾಡುವಂತ. ಏತಂಗಿ ಬಾರ ಇಲ್ಲೇ ನಮ್ಮ ಮಾರದ ಲಗ್ನದ ಏನಾತ ಸುದ್ದಿ ಹೇಳಿ. ಅವ್ರ ಮನೆಗೆ ಹೋಗಿರ್ತೀರಿ. ಮೊನ್ನೆ ಲಗ್ನದಾಗ ಅರ್ಬಿ ಹೋಗ್ಯಾಕ ಹೇಳಿದ್ರಂತಲ್ಲ, ಹೋಗಿದ್ದೆಲ್ಲ ಏನಾತ? ಏತಂಗಿ ಈಗ ಕುತ್ಕೊಂಡು ಮಾತಾಡಾಕೆ ನಮ್ಮ ಬರೋದ ಮೊದಲ ಲೇಟಾಗಿ ಬಂದಿರಿ. ಹೋಬಾ ಬರ ನಿಮಗೆಲ್ಲ ಮಾಡಿಕೊಟ್ಟೋಕೆ ನಾವನಿತ್ತು ಸಮಾಧಾನ ತಗೋರಿ. ನಾನು ಈಗ ಬಂದಂತ ಕುಂದಿರ್ತೇನೆ. ಇವರು ಇದನ್ನು ಕೇಳಾತ. ಆದ್ರಿ ಅತ್ತಿಯಾರ ಹೆಂಗಾತಂದ್ರೆ ಅದು ಹುಡುಗಿ ಮೊದಲ ಒಲ್ಲೆ ಅಂತಿತ್ತಂತ. ಇವರು ಕನ್ನೆಗೆ ಗೊತ್ತು ಮಾಡಿ ಭಾಳ ದಿನ ಆಗಿತ್ತಲ್ಲ. ಇನ್ನು ಮಾರೇದು ಹೊಕ್ಕತಿ ಮುರುಗಡೆ ಮಾಡ್ಕೊಂಡ್ರ ಅಂತ ಗಂಟು ಬಿದ್ದು ಲಗ್ನ ಮಾಡ್ಕೊಂಡಾರ. ಆ ಹುಡುಗಿ ಒಲ್ಲೆ ಅನ್ನಕತ್ತೈತಂತ. ಇವ ಭಾಳ ಸಿಟಗದ ಅನ್ಬಿಡ್ರಿ. ಕೌಕ್ನ ಹೊಕ್ಕಾನ ಫೋನ್ಯಾಗ ಆಕಿಗೆ ಹಂಗೆ ಕೌಕ್ನ ಹೋಗಿರ್ಬೇಕು, ಮಾತಾಡಿರ್ಬೇಕು. ಅದಕ್ಕೆ ಒಲ್ಲೆ ಅನ್ನತಾರ. ಅಲ್ಲ ಅಷ್ಟಕ್ಕೆ ಹೆಂಗೆ ಒಲ್ಲೆ ಅಂತೈತೆ ಅದ ಹುಡುಗಿ? ಅರೆ ಏನಾರು ಇರ್ಬೇಕು ನೋಡ. ನಾನು ಮಾತಾಡಕತ್ನಿ ಅಂದ್ರೆ ಎಲ್ಲ ಬಾಯಿ ಬಿಟ್ಬಿಡ್ತೇನಿವ. ನಾನು ಇದನ್ನು ಹೇಳಬೇಕು ಇದನ್ನು ಹೇಳಬಾರ್ದು ಅನ್ನೋ ಹಾಕೆಲ್ಲ ಮೊದಲು ಹೊಕ್ಕೇನ್ವ. ನಾ ಹೊರೆ ಮಾಡ್ತೇನೆ. ಈಗ ಅಪ್ಪಾರ ಬಂದ್ರಂದ್ರೆ ಮಾತಿಗೆ ನಿಂತಿದ್ದೇನವ ಚೆನ್ನವ ಅಂತ ಬೈತಾರ. ನನ್ನ ಹೊಕ್ಕೇನು ಹೊರೆ ಮಾಡ್ತೇನೆ. ನೀವು ಇಬ್ಬರು ಮಾತಾಡ್ಕೊತ ಕುಂದರಿವ ನಡಿತೈತಿ ನಿಂಬುದು. ನಾನು ಹೊಕ್ಕೇನೆ. ಹೌದು ಹೋಗಿ ಮಾಡೋಗು. ನಾನು ಗೋಧಿ ಹಸ್ ಮಾಡಕ್ಕೆ ಕೊಟ್ಟಿದ್ನಲ್ಲ ಮೊನ್ನೆ, ಹಸ್ ಮಾಡಿ ಚೀಲ್ಕ ಹಾಕಿಟ್ಟಿನ ಹಂಗೆ ಬುಟ್ಟಿಯಾಗಿತ್ತೀಯ. ಅವತ್ತು ಮಳೆ ಬಂತಲ್ರಿ ಅವ್ವಾರ, ಹಿಂಗಾಗಿ ಚೀಲಕ್ಕೆ ಹಾಕಿಡೋದು ಆಗ್ಲಿಲ್ರಿ. ನೀವು ಅನ್ನಾರ ಕಡೆ ಹಾಕಿಸಿಡ್ತೇನೆ ಅಂದ್ರಲ್ಲ, ಹಂಗೆ ಇಟ್ಟು ಹೋದೆನ ಹಾಕ್ಸಿಲ್ಲನ್ರಿ. ಏನು ಚಂದ ಹಾರೆ ಮಾಡ್ತಾಳೆ ಯವ್ವ. ಗೋಧಿ ನೋಡು ಚೀಲಕ್ಕೆ ಹಾಕಿಟ್ಟಿಲ್ಲ, ಹಸ್ ಮಾಡಿ ಹಂಗೆ ಇಟ್ಟ ಅಂತ ಹಲ್ಲಿ ಪಲ್ಲಿ ಆಡು ಹಂಗೆ. ಈಗ ನಾಷ್ಟಕ್ಕೆ ಮಾಡಿಟ್ಟು ಅವನ ಕಸ ಹೊಡೆದು ಮನೆ ನೆಲ ಒರೆಸಿ 2 ಬಾಂಡೆ ತೊಳೆದಿಟ್ಟು ಅರ್ಬಿ ಮೊದಲ ತೋಸಿಟ್ಟು ಆ ಗೋಧಿನ ಇನ್ನೊಮ್ಮೆ ಕೇರೋನು ಮರಕ್ಕೆ ಹಚ್ಚಿ ಕೇರಿ ಗೊಬ್ಬರ ಚೀಲಕ್ಕೆ ಹಾಕಿಡು. ನಾ ಎಲ್ಲ ಗಿರ್ನಿ ಕೊಡ್ತೇನೆ ಅವನು. ಈಗ ಬುಟ್ಟಿ ಬಾಯಿ ತೆಗೆದು ಹಂಗೆ ಇಟ್ಟಿನ ಅದ್ರಾಗ ಎಷ್ಟು ಜನಿಗೆ ಅಡ್ಡಾಡಿ ಹೋದವು. ತಗೋರಿ ಹೊಕ್ಕೇನು ನಾನು. ಮತ್ತು ಟೈಮ್ ಸಿಕ್ಕಾಗ ಹೇಳ್ತಾನಂತ ನಿಮ್ಗೆ ಅವ್ರ ಮನೆ ಸುದ್ದಿನ.